ಫ್ರೆಂಡು ಯಾರಪ್ಪ? ಸರ್ ಫಸ್ಟ್ ಆಫ್ ಆಲ್ ನಾವು ಸುದೀಪ್ ಅಭಿಮಾನಿಗಳು. ಮೇನ್ ಬಿಗ್ ಬಾಸ್ ನೋಡೋದೇ ಅವರಿಂದ. ಈ ಸರಿ ಬಿಗ್ ಬಾಸಲ್ಲಿ ಇಷ್ಟ ಆಗೋದ್ರೆ ಮೋಕ್ಷಿತಾ ಪೈ. ಯಾಕೆ ಅಂದರೆ ಅವರು ವ್ಯಕ್ತಿಯಾಗಿ ಇಷ್ಟ ಆಗ್ತಾರೆ, ವ್ಯಕ್ತಿತ್ವದಿಂದ ಇಷ್ಟ ಆಗ್ತಾರೆ. ಅವ್ರ ಫ್ಯಾಮಿಲಿ ಅವ್ರು ನಡೆಸ್ಕೊಳ್ತಿರೋದು, ಅವ್ರ ತಮ್ಮ ಹ್ಯಾಂಡಿಕ್ಯಾಪ್ಟು ಆದರೂ ಕೂಡ ಅವ್ರು ಚೆನ್ನಾಗಿ ನೋಡ್ಕೊತಿದ್ದಾರೆ. ಆಮೇಲೆ ಒಂದು ವ್ಯಕ್ತಿತ್ವ ಅಂತ ಬಂದಾಗ ಯಾರ ಹತ್ರ ಹೆಸರು ಕೆಡ್ಸ್ಕೊಂಡಿಲ್ಲ. ಎಲ್ಲಿ ಏನು ಮಾತಾಡಬೇಕು, ಯಾವಾಗ ಏನು ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು ಅದನ್ನು ನೋಡ್ಕೊಂಡು ಮಾತಾಡ್ತಾರೆ. ಅಲ್ಲಿ ಇಲ್ಲಿ ಸಿಲ್ಲಿ ಮಾತಾಡೋಕೆ ಹೋಗಲ್ಲ. ಏನು ವಿಷಯ ಇರುತ್ತೆ ಆ ವಿಷಯದ ಬಗ್ಗೆ ಮಾತಾಡ್ತಾರೆ ಹೊರತು ಅನ್ನೆಸರಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಏನು ಟಾಸ್ಕ್ ಇರುತ್ತೆ ಆ ಟಾಸ್ಕ್ ಬಗ್ಗೆನೇ ಯೋಚನೆ ಮಾಡ್ತಾರೆ. ಮೋಸ ಮಾಡಿ ಕ್ಯಾಪ್ಟನ್ ಆಗ್ಬೋದಿತ್ತು ಅವರು, ಬಟ್ ಮೋಸ ಮಾಡಿ ಕ್ಯಾಪ್ಟನ್ ಆಗಿಲ್ಲ. ಆ ಥರ ಅವಶ್ಯಕತೆಯೂ ಇಲ್ಲ. ಅವರು ಯಾವ ವೀಕು ಕ್ಯಾಪ್ಟನ್ ಆಗಿದ್ದಾರೆ, ಫಿನಾಲೆಗೆ ಬಂದಿದ್ದಾರೆ. ನಮ್ಮ ಆಸೆ ಏನಿರೋದು ಅಂದರೆ ಮೋಕ್ಷಿತ್ ಅವರು ವಿನ್ ಆಗಲಿ ಅಂತ. ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿ ಬೆಳೆಯುತ್ತೆ, 4 ಜನಕ್ಕೆ ಹೆಲ್ಪ್ ಮಾಡೋ ಮನೋಭಾವ ಇದೆ. ಮೇಲಾಗಿ ಅವರು ಒಂದು ಹೆಣ್ಣು ಅವ್ರು ಗೆಲ್ಲಿ ಅಂತ ನಮ್ಮ ಆಸೆ. ಸರ್ ಹನುಮಂತು ವಿನ್ ಆಗ್ತಾನೆ ಅಂತ ಈಗ 3 ಡೇಸಿಂದ ಹೇಳ್ತಾ ಇದ್ರು. ಬಟ್ ಇವತ್ತು ವೋಟಿಂಗ್ ಲಿಸ್ಟ್ ನೋಡಿದಾಗ ಮೋಕ್ಷಿತ, ತ್ರಿವಿಕ್ರಮ್, ಹನುಮಂತು ಮೂವರಿಗೂ ಕಾಂಪಿಟೇಷನ್ ಇದೆ. ಮೇ ಬಿ ಮೋಕ್ಷಿತ ವಿನ್ ಆಗ್ಬೋದು ಅಂತ ನಮ್ಮ ಆಸೆ. ಸೇಮ್ ನಮ್ಮ ಫ್ರೆಂಡ್ ಅಭಿಪ್ರಾಯನೇ, ಅದೇ ನಾನು ಬೆಂಬಲಿಸ್ತೀನಿ. ಸರ್ ಜನ ಹೇಳ್ತಿದ್ದಾರೆ, ಯಾರು ವಿನ್ ಆದರೂ ನಮಗೇನಿಲ್ಲ, ನಮ್ಮ ಕನ್ನಡಿಗರು ವಿನ್ ಆದರೆ ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಯಾರು ಎಫರ್ಟ್ ಹಾಕಿದ್ದಾರೆ, ಯಾರು ಚಾಲೆಂಜಿಂಗಾಗಿ ಕೆಲಸ ಪ್ಲೇ ಮಾಡಿದ್ದಾರೆ, ಅವ್ರು ವಿನ್ ಆದರೆ ಅವ್ರ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಅಂತ, ಅನ್ಯಾಯ ಯಾರಿಗೂ ಆಗಬಾರ್ದು ಅಂತ ಹೇಳೋದು ಅಷ್ಟೇ. ಆ್ಯಕ್ಚುಲಿ ಭವ್ಯ ಅವರು ಆಡ್ತಿದ್ರೆ ಇಲ್ಲ ಅಂತ ಅಲ್ಲ, ಬಟ್ ಅದೇ ಅವರು ಜಾಸ್ತಿ 100% ಸರ್ ಮೋಕ್ಷಿತ ಚೆನ್ನಾಗಿ ಆಡ್ತಿದ್ದಾರೆ. ಆಮೇಲೆ ಅವರು ಆ ನೆರಳು ಈ ನೆರಳು ಅಂತಿಲ್ಲ. ಭವ್ಯ ಅವರು ತ್ರಿವಿಕ್ರಮ್ ಜೊತೆಗೆ ಬಂದರು, ಲಾಸ್ಟ್ ವೀಕ್ ತನಕ ಬಂದರು. ಅವ್ರು ಏನಕ್ಕೆ ಇಷ್ಟು ದಿನ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಅವ್ರಿಗೆ ಕಂಪೇರ್ ಮಾಡಿದರೆ ಚೈತ್ರಗೌಡನೇ ಚೆನ್ನಾಗಿ ಆಡ್ತಿದ್ಲು ಸರ್. ಅವ್ರಿಗೆ ಕಂಪೇರ್ ಮಾಡಿದ್ರೆ ಅವಳೇ ಚೆನ್ನಾಗಿ ಆಡ್ತಿದ್ಲು. ಇವಳು ಚೆನ್ನಾಗಿ ಆಡ್ತಿದ್ದಾರೆ ಅಂತಿದ್ದಾರೆ, ನಮಗಂತೂ ಅನಿಸ್ತಾ ಇಲ್ಲ. ಅವ್ರು ಹಂಗೆ ಬಂದಿದ್ದಾರೆ, ಅದು ಯಾವ ಥರ ವೋಟಿಂಗ್ ನಮಗೆ ಗೊತ್ತಿರಲ್ಲ. ಓಟಿಂದ ಹೇಳ್ತಿದ್ದಾರೆ ಓಟ್ ಬಿದ್ದರಿಂದ ಬಂದಿದ್ದಾರೆ ಅಂತ. ಬಟ್ ಓಕೆ, ಬಟ್ ಭವ್ಯ ವಿನ್ನಿಂಗಲ್ಲಿ ಆಗಲ್ಲ. ಹೌದು, ಇವಾಗ ನೀವೇ ಹೇಳ್ತಾ ಇದ್ದೀರಾ ಚೆನ್ನಾಗಿ ಆಡಿದ್ದಾರೆ ಅಂದರೆ, ಸೊ ಆಡಿದರೆ ಅವ್ರು ಕ್ರೆಡಿಟ್ ಸಿಗಲೇಬೇಕಲ್ವಾ. ಸೊ ಅವ್ರು ಗೆಲ್ಲಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.